ಈ ವರ್ಷ ಯಾರೆಲ್ಲ KCET ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆಪ್ಷನ್ ಎಂಟ್ರಿಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ತುಂಬ ಜನ ಕಾಲೇಜ್ ಲಿಸ್ಟ್ನ ಇನ್ನೂ ಪ್ರಿಪೇರ್ ಮಾಡಿಲ್ಲ. ಸೊ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ, ನಿಮಗೂ ಕೂಡ ಒಂದು ಸೊಲ್ಯೂಷನ್ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ನಿಮ್ಮದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ, ಅಥವಾ 50% ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ಇನ್ನೂ ಕಾಲೇಜ್ನ ಆ್ಯಡ್ ಮಾಡಬೇಕಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸು ಫಾಸ್ಟ್ ಆಗಿದ್ದಾರೆ, ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಲಿಸ್ಟು ಪ್ರಿಪೇರ್ ಆಗಿರಬೇಕು. ಆವಾಗ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿ. ಸುಮ್ಮನೆ ಅರ್ಧಂಬರ್ಧ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡಿ, ಅಥವಾ ಕಾಲೇಜ್ ಲಿಸ್ಟ್ನ ಸುಮ್ಮನೆ ಏನು ಪ್ರಿಪೇರ್ ಮಾಡ್ದೇ ರ್ಯಾಂಡಮಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಖಂಡಿತ ನಿಮಗೆ ಸಿಗೋ ಕಾಲೇಜ್ ಸಿಗೋದಿಲ್ಲ. ಸೊ ಅದರಿಂದ ಎಲ್ಲ ಅನಲೈಸ್ ಮಾಡಿ ಆಮೇಲೆ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಸೊ ನಿಮ್ಮ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ನಮ್ಮ ಟೀಮ್ ಕಡೆಯಿಂದ ಒಂದು ಕಾಲೇಜ್ ಪ್ರೆಡಿಕ್ಟರ್ ಟೂಲ್ನ ರೆಡಿ ಮಾಡಿದ್ವಿ. ಸೊ ಮೋರ್ ದೆನ್ 600 ಸ್ಟೂಡೆಂಟ್ಸ್ ಈಗ ಪರ್ಚೇಸ್ ಮಾಡಿದ್ದಾರೆ ಇದನ್ನು ಆಲ್ರೆಡಿ. ಸೊ ಅವರು ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ನೀವು ಕೂಡ ಇದು ಬೇಕು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟು 99 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ನಿಮ್ಮ ರ್ಯಾಂಕ್ ತಕ್ಕಂತೆ ಅನ್ನೋದನ್ನು ತಿಳ್ಕೊಬೋದು. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಓಕೆನಾ, ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು, ಆವಾಗ ಮಾತ್ರ ನಿಮಗೆ ಈ ಒಂದು ಲಿಸ್ಟ್ ಸಿಗೋದು. ಓಕೆನಾ, ಈಗ ಈ ಲಿಸ್ಟಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಇದೊಂದು ಸ್ಯಾಂಪಲ್ ಲಿಸ್ಟ್ ತೋರಿಸ್ತಾರೆ ನಿಮಗೆ. ಈಗ ಇವರ ರ್ಯಾಂಕ್ ಎಷ್ಟಿದೆ, 8000 ಇದೆ. ಸೊ 8000 ಹಾಕಿದರೆ ಮತ್ತು ಯಾವ್ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸು. ಅದೇ ರೀತಿ ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಟಫು ಮತ್ತು ರೀಚು ಮತ್ತು ಸೇಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೇಫ್ ಅಂತಂದರೆ ನಿಮಗೆ ಆ ಕಾಲೇಜು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ರೀಚ್ ಅಂತ ಅಂದರೆ ನಿಮಗೆ ಸಿಗ್ಬೋದು. ನೆಕ್ಸ್ಟು ಟಫ್ ಅಂತ ಇದ್ದರೆ ನೀವು ಟ್ರೈ ಮಾಡ್ಬೋದು, ಬಟ್ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಈ ರೀತಿ ಸೆಗ್ರಿಗೇಟ್ ಮಾಡಿದ್ದಾರೆ. ಸೊ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನೋಡಿ, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈಗ ಆಪ್ಷನ್ ಎಂಟ್ರಿಲಿ ಏನೆಲ್ಲ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಅಂತ ಹೇಳಿದ್ರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅವ್ರು ಇಷ್ಟ ಬಂದಿರೋ ಕಾಲೇಜ್ನಲ್ಲಿ ಹಾಕ್ಬಿಡ್ತಾರೆ. ಸೊ ಆ ಕಾಲೇಜ್ ಬಗ್ಗೆ ತಿಳ್ಕೊಂಡು ಇರೋಲ್ಲ, ಆ ಕಾಲೇಜ್ ಕೋಡೇ ಗೊತ್ತಿರಲ್ಲ ಅವ್ರಿಗೆ, ಫೀಸು ಎಷ್ಟು ಏನೂ ಗೊತ್ತಿರಲ್ಲ. ಸೊ ರ್ಯಾಂಡಮಾಗಿ ಕಾಲೇಜ್ ಹಾಕ್ತಾರೆ. ಅವ್ರಿಗೆ ಆಪ್ಷನ್ ಎಂಟ್ರಿ ರಿಸಲ್ಟ್ ಅನೌನ್ಸ್ ಆದಮೇಲೆ ಫಸ್ಟ್ ರೌಂಡು ಅಥವಾ ಮಾಕ್ ರೌಂಡು ಕಾಲೇಜ್ ಸಿಕ್ಕಿರೋದಿಲ್ಲ, ಅಥವಾ ಸಿಕ್ಕಿದ್ರೂ ಯಾವುದೋ ಅವ್ರಿಗೆ ಬೇಡದಿರೋ ಕಾಲೇಜ್ ಸಿಕ್ಕಿರುತ್ತೆ. ಈ ರೀತಿಯೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನೀವು ಫಸ್ಟು ಕೂತ್ಕೊಂಡು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಓಕೆನಾ, ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಲ್ವ, ಕಂಪ್ಲೀಟ್ ಆದಮೇಲೆ ಲಾಗೌಟ್ ಆಗಬೇಕು. ಇದು ತುಂಬ ಇಂಪಾರ್ಟೆಂಟು. ಮತ್ತು ನಿಮ್ಮ ಈಗ ವೆರಿಫಿಕೇಷನ್ ಸ್ಲಿಪ್ ಇರ್ಬೋದು, ಅಥವಾ ನಿಮ್ಮ ಲಾಗಿನ್ ಡೀಟೇಲ್ಸ್ನ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಏನಾದರೂ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡಿದ್ರೆ ಕೊನೆಯದಾಗಿ ಏನು ಆಪ್ಷನ್ ಎಂಟ್ರಿ ಆಗಿರುತ್ತೆ, ಸೊ ಅದನ್ನು ಇಟ್ಕೊಂಡೆ ನಿಮಗೆ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡೋದು. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.